ಹೆಸರು ಸಂತೋಷ್ ಅಂತ, ಶಿವಮೊಗ್ಗ ಡಿಸ್ಟಿಕ್, ಹಳೆಯೂರು ಹಂಪಿನಕಟ್ಟೆ ಗ್ರಾಮ. ಈ ಸ್ಲ್ಯಾಶರ್ ತೊಗೊಂಡು 2ರಿಂದ 2.5 ವರ್ಷ ಆಯಿತು. ಸ್ಲ್ಯಾಶರ್ ಚೆನ್ನಾಗಿದೆ. ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ 10 ಜನ ಮಾಡೋ ಕೆಲಸ ಟ್ಯಾಕ್ಟ್ರಲ್ಲಿ 1 ಗಂಟೆಯಲ್ಲಿ ಸ್ಲ್ಯಾಶರ್ ಹಾಕೊಂಡು ಹೋದರೆ 10 ಜನದ ಕೆಲಸನೂ ಒಂದೇ ಗಂಟೆಯಲ್ಲಿ ಮಾಡ್ಕೊಂಬರ್ತೀವಿ. ಸರ್, ನಾನು ಈ ತೊಗೊಳೋಕ್ಕಿಂತ ಮುಂಚೆ ಭಾಳ ಕಂಪ್ನಿದೆಲ್ಲ ಯೂಸ್ ಮಾಡಿದ್ವಿ. ಕಟಿಂಗು ಏನಂತ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸರ್. ನಮಗೆ ಇದು ಮಾಮೂಲಿ ನಮ್ಮದು 40 HP ಗಾಡಿ, ಇದೇ ಗಾಡಿಗಳು ಎಲ್ಲ 40 HP ಗಾಡಿಗಳೇ. 10 ರೂಪಾಯಿ ಮೀಟ್ರೆ ಸಾಕು ಸರ್. ಎಂಥ ಕಸ ಇದ್ರೂ ಹೋಗುತ್ತೆ, ಏನು ತೊಂದರೆ ಇಲ್ಲ. ಗಂಟೆಗೆ 2.25 2.5 ಲೀಟ್ರ್ ಹೈಯೆಸ್ಟು ಡೀಸೆಲ್ ಕುಡಿಯೋದು ಸರ್. ಅದೇ ಹೈಯೆಸ್ಟು. ಬೇರೆವೆಲ್ಲ 3.5ವರೆಗೂ ಕುಡಿದಿದೆ ಸರ್ ನಮ್ಮಲ್ಲಿ. ಮತ್ತು ಬೇರೆ ಟ್ಯಾಕ್ಟ್ರುಗಳು ಇದ್ದಾವೆ, ಬೇರೆ ಮಿಷಿನೂ ಇದೆ. ಈ ಥರ ಪರ್ಫಾರ್ಮೆನ್ಸು ಇಲ್ಲ, ಈ ಥರ ಡೀಸೆಲ್ ಕಂಡೀಷನ್ನು ಇಲ್ಲ ಸರ್. ಬೇರೆದಕ್ಕೆಲ್ಲ ಹೋಲಿಕೆ ಮಾಡ್ಕೊಂಡ್ರೆ ಇದು ನಾವು ತಂದು 2.5 ವರ್ಷ ಆಯ್ತು, ಇವತ್ತವರೆಗೂ ಆ ಸ್ಟಾರ್ ಗೀರ್ ಏನೂ ಓಡಿಸಿಲ್ಲ ನಾವು. ಇವತ್ತವರೆಗೂ ಗೇರ್ ಬಾಕ್ಸ್ವರೆಗೂ 1 ರೂಪಾಯಿದು ಯಾವುದೂ ಹಾಕಿಲ್ಲ ಸರ್. ಆಯಿಲ್ ಹಾಕೊಂತೀವಿ, ಆಯಿಲ್ ಚೆಕ್ ಮಾಡ್ತೀವಿ, ಆಯಿಲ್ ಹಾಕೋಣದು, ಹೊಡೆಯೋದು ಅಷ್ಟೇ. ಮಾಮೂಲಿ ಬ್ಲೇಡ್ ಗಿಡ್ಸ್ ಹೋದಾಗ ಅದು ಸಣ್ಣ ಪುಟ್ಟ ಖರ್ಚು ಇದ್ದೇ ಇರುತ್ತೆ ಸರ್. ನಮ್ಮ ರೈತರು ರವಂಡ ಕಮ್ಮಿ ರೇಟಿಗೆ ಸಿಗತ್ತೆ ಅಂತೇಳಿ ತಂದು ರವಂಡ ಹೊಡಿಯೋದು, ಆ ಶಾವಿಗೆ ಹೊಡಿಯೋದು, ಅದರಿಂದ ತೋಟಗಳು ಭಾಳ ಹಾಳಾಗತ್ತೆ. ಈ ಸ್ಲ್ಯಾಶರ್ ಹಂಗಲ್ಲ, ಒಂದೇ ದಿನಕ್ಕೆ 7-8 ಎಕರೆ ಹೊಡ್ಕೊಂಡು ಆರಾಮಾಗಿ ಬರ್ಬೋದು. ತೋಟನೂ ಉಳಿಯುತ್ತೆ, ಮಣ್ಣು ಹಾಳಾಗಲ್ಲ, ಅಡಿಕೆ ಫಸಲು ಚೆನ್ನಾಗಿರುತ್ತೆ, ಎಲ್ಲದೂ ಚೆನ್ನಾಗಿರುತ್ತೆ. ಮಿಷಿನ್ ಬಂದಾಗಿಂದ ನಾವಂತೂ ನಮ್ಮ ತೋಟಗಳಿಗೆ ಯಾವುದೇ ಕಾರಣಕ್ಕೂ ಕಳೆನಾಶಕ ಅನ್ನೋದೇ ಮುಟ್ಸಿಲ್ಲ. ಆರಾಮಾಗಿ 0 ಕಲ್ಟಿವೇಷನ್ ಮಾಡ್ಕೊಂಡು ನೆಮ್ಮದಿಯಲ್ಲಿ ಇದೀವಿ.